ಇದು 2018 ನವೆಂಬರಿಂದ ಶುರು ಮಾಡಿದ್ದು ರಂಗೋಲಿ. ಅದರ ಮೊದಲು ಒಂದೇ ಒಂದು ರಂಗೋಲಿ ಅಥವಾ ಚಿತ್ರಕಲೆ ನಾನು ಮಾಡ್ತಿರ್ಲಿಲ್ಲ. ಇದು ನಾನು ಎಲ್ಲಿಯೂ ಕಲಿತು ಬಂದದಲ್ಲ. ಮತ್ತೆ ಆರ್ಟಿಸ್ಟ್ ಅವರೆಲ್ಲ ಹೆಚ್ಚಾಗಿ ಕಣ್ಣು ಫಸ್ಟ್ ಮಾಡುವುದೇ ಇಲ್ಲ ಅವರು. ನಾನು ಕಣ್ಣೇ ಫಸ್ಟ್ ಶುರು ಮಾಡೋದೇ, ಐಬ್ರೋಸ್ ಆದಮೇಲೆ ಕಣ್ಣೇ ಶುರು ಮಾಡೋದು. ಬೇರೆಯವರೆಲ್ಲ ಕಣ್ಣು ಲಾಸ್ಟ್ ಮಾಡೋದಂತೆ. ಇದು ನಾನು ಕಲಿತು ಮಾಡಿದ್ದಲ್ಲ, ನನ್ನಷ್ಟಕ್ಕೆ ನಾನು ಮಾಡ್ತಾ ಹೋಗೋದು. ಒಂದು ಮೊಬೈಲಲ್ಲಿ ಇಮೇಜ್ ಇರ್ತದೆ, ಅದನ್ನು ನೋಡಿ ಮಾಡ್ತಾ ಹೋಗೋದು. ಒಂದು 5 ಇಂಚ್ ಇದ್ರೆ ಅದು ಮೊಬೈಲಲ್ಲಿ ನಾನೊಂದು 8 ಫೀಟ್ವರೆಗೆ ಸಹ ಮಾಡ್ತೇನೆ. ನಾನು ಬಾಲಾಜಿ, ಕಾಂತಾರದ್ದು, ಆಮೇಲೆ ಯಕ್ಷಗಾನದ್ದು, ಅಂದ್ರೆ ನಾನು ಕರಾವಳಿಯ ದೈವ ದೇವರುಗಳು, ಭೂತಕೋಲ, ಯಕ್ಷಗಾನ, ಹಾಗೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟದ್ದು. ಹೊರಗಜ್ಜ, ಎಲ್ಲ ದೇವಾನು ದೇವತೆಗಳು ಎಲ್ಲವೂ ಮಾಡಿದ್ದೇನೆ. ಎಲ್ಲವೂ ಮಾಡ್ತೇನೆ ನಾನು. ಅಂದ್ರೆ ನನಗೆ ಪೇಂಟಿಂಗ್ ಅಲ್ಲಿ ಮಾಡೋದು, ರಂಗೋಲಿಯಲ್ಲಿ ಸಹ ಮಾಡಬಹುದು ಅಂತೇಳಿ ಜನರಿಗೆ ತೋರಿಸ್ಬೇಕು. ಅದು 2 ಕೈಯಲ್ಲಿ ಬರೆಯುವುದು. ಅಂದ್ರೆ ಒಂದು ಕೈಯಲ್ಲಿ ನಮಗೆ ಸರಿಯಾಗಿ, ಮತ್ತೊಂದು ಕೈಯಲ್ಲಿ ಅದರದ್ದು ಮಿರರ್ ಇಮೇಜ್. ಮತ್ತೊಂದು ಟೈಪ್ ಅಂದರೆ ನಿಮಗೆ ಸರಿಯಾಗಿ ಮತ್ತು ಅದರದ್ದು ಮಿರರ್ ಇಮೇಜ್. ಅಂದರೆ 4 ಟೈಪಲ್ಲಿ ಬರಿಬೋದು. ಬ್ಲೈಂಡ್ ಫೋಲ್ಡೆಡ್, ಕಣ್ಣಿಗೆ ಬಟ್ಟೆ ಕಟ್ಟಿಯೂ ಬರಿಬೋದು. ನನಗೆ 10 ವರ್ಷದವಳಿರುವಾಗ, ಅಂದರೆ ನಾನು 5ನೇ ಕ್ಲಾಸಲ್ಲಿರುವಾಗ, ಪಿಯಲ್ಲಿರುವಾಗ, ನಮ್ಮದು ಕೆಂಪು ನೆಲ ಇತ್ತು. ಅದರಲ್ಲಿ ನಾನು ಎಡಕೈಲಿ ಬರಿತಾ ಇದ್ದೆ. ಆಗ ನಂಗೆ ಗೊತ್ತಿರಲಿಲ್ಲ ಅದು ಎಡಕೈಲಿ ಬರೆಯುವುದು, ಅದರ ಉಲ್ಟಾ ಅಂದರೆ ಮಿರರ್ ಇಮೇಜ್ ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಅಮ್ಮ ಬಂದು ಚಾಕಲ್ಲಿ ನೆಲದಲ್ಲಿ ಬರೆಯುವಾಗ ಅಮ್ಮ ಬಂದು ಬೈತಾ ಇದ್ರು, ಎಂತ ನೆಲ ಇಡೀ ಗೀಚತಿ ಅಂತ. ಆಮೇಲೆ ನನಗೆ ಮದುವೆ ಆದಮೇಲೆ ಯಾರೋ ಉಡುಪಿಯಲ್ಲಿ ಒಬ್ಬರು ರವಿರಾಜ್ ತಂತ್ರಿಯವರು ಬರೆದ್ರು, ಅವರಿಗೆ ಸನ್ಮಾನ ಎಲ್ಲ ಮಾಡಿದರು. ಆಗ ನಂಗೆ ಗೊತ್ತಾಯಿತು ಇದು ನಂದು ಮಿರರ್ ಇಮೇಜ್ ಅಂತ ಹೇಳಿ. ಆಗ ನನಗೆ ಗೊತ್ತಾಯಿತು. ಕಾಂತಾರಕ್ಕೆ ನಂಗೆ ಒಂದು 40 ಗಂಟೆ ಆಯಿತು. ಅಂದರೆ ಅದು 5 ಫೀಟ್ ಇದ್ದು ನಾನು ಸ್ವಲ್ಪ ಕೈಯಿಂದ ಹಾಕಿ ಮಾಡೋದು. ಅದು ಕಲರ್ ಚೇಂಜ್ ಇರ್ತದೆ. ನಾನು ಫಿಲ್ಟರ್ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ಒಂದು ರೆಡ್ ಇದ್ದರೆ, ಒಂದು ಬ್ಲ್ಯಾಕ್, ಒಂದು ಗೋಲ್ಡನ್ ಕಲರ್, ಹಾಗೆಲ್ಲ ಇತ್ತು ಅದರಲ್ಲಿ. 40 ಗಂಟೆ ಆಗಿದೆ ಅದು. ಫ್ಯಾಮಿಲಿ ಸಪೋರ್ಟ್ ಸೂಪರ್ ಇದೆ. ಯಾಕಂತ ಹೇಳಿದರೆ ಅವರು, ನಾನು ಹಗಲಿಗೆ ಮಾಡೋದಿಲ್ಲ ರಂಗೋಲಿ, ರಾತ್ರಿ ಮಾಡೋದು. 11 ಗಂಟೆಯಿಂದ ಅದು ಎಷ್ಟೊತ್ತಿಗೆ, ಅದು ಬೆಳಿಗ್ಗೆವರೆಗೂ ಆಗ್ತದೆ. ಒಂದೊಂದು ರಂಗೋಲಿ ಕೆಲವೊಮ್ಮೆ 3 ದಿವಸ ಎಲ್ಲ ಆಗ್ತದೆ. ನಾನು ಆದಷ್ಟು ಬೇಗ ಮುಗಿಸ್ಬೇಕು, ಯಾಕಂದರೆ ಅದು ಕಲರ್ ಫೇಡ್ ಆಗ್ತಾ ಹೋಗ್ತದೆ. ಈಗ ಮೊನ್ನೆ ಇದ್ದ ಫ್ರೆಶ್ನೆಸ್ ಇವತ್ತಿಲ್ಲ ನೋಡಿ. ಅದು ಫಸ್ಟ್ ಡೇ ಇದ್ದದ್ದು ಸೆಕೆಂಡ್ ಡಲ್ ಆಗ್ತದೆ. ಅದು ಮಳೆ ಬಂದರೆ ಅಂತೂ ಅದು ತುಂಬ ಡಲ್ಲಾಗಿ ಹೋಗ್ತದೆ. ಅದಕ್ಕೋಸ್ಕರ ನಾನು ರಾತ್ರಿ ಎಲ್ಲ ಕೂತು ಆದಷ್ಟು ಬೇಗ ಮುಗಿಯುವ ಹಾಗೆ ಮಾಡ್ತೇನೆ. ನನಗೆ ದೇವರು ನನ್ನಿಂದ ಮಾಡಿಸ್ತಾ ಇರೋದು ಉಂಟು ನೋಡಿ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವುದು ಇಲ್ಲ ಅಂತ ನಾನು ಎಣಿಸ್ತೇನೆ. ಅಥವಾ ನಾನು ಯಾವುದಕ್ಕೋ ನನಗೊಂದು ಸಾಧನೆಗೆ ಅಥವಾ ಪ್ರಶಸ್ತಿ ಸಿಗಬೇಕು ಅಂತ ಖಂಡಿತ ಮಾಡ್ತಾ ಇಲ್ಲ. ಇದು ಮಾಡೋದ್ರಿಂದ ನನಗೆ ಮೆಡಿಟೇಷನ್ ಆಗಿ ಆಗ್ತದೆ, ನನಗೆ ಮನಸ್ಸಿಗೆ ಖುಷಿ ಸಿಗ್ತದೆ. ಅದು ಯಾವುದೇ ಒಂದು ಸನ್ಮಾನ ಮಾಡೋದಕ್ಕಿಂತ ನನಗೆ ಇದರಲ್ಲಿ ಖುಷಿ ಸಿಗ್ತದೆ. ಇಷ್ಟವರೆಗೆ ನಾನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಲಿಲ್ಲ. ತುಂಬ ಜನ ಹೇಳಿದರು ಅಪ್ಲೈ ಮಾಡು ಅಂತ, ನಾನು ಹಾಕ್ಲಿಕ್ಕೆ ಹೋಗಲಿಲ್ಲ ಇಷ್ಟರವರೆಗೆ. ನಾನು ಉಡುಪಿ ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ಕಲಿತದ್ದು. ನಮ್ಮ ಪ್ರಿನ್ಸಿಪಾಲ್, ಅಲ್ಲಿದ್ದು ಡೈರೆಕ್ಟರ್, ಅವರು ನನ್ನನ್ನು ಕರೆದು ಅಲ್ಲಿ ಸನ್ಮಾನ ಮಾಡಿ, ಮತ್ತು ಹೀಗೆ ಜಡ್ಜಾಗಿ ಕರೆದ್ರು. ಮತ್ತು ನಮ್ಮ ಕೋಡಿಕಲ್ಲಲ್ಲಿ, ಮಂಗಳೂರಲ್ಲಿ, ಅಲ್ಲಿಯ ಪ್ರೆಸಿಡೆಂಟ್ ಎಲ್ಲ ಕರೆದು ಅವರು ಸನ್ಮಾನ ಮಾಡಿದ್ದಾರೆ. ವೃತ್ತಿಯಾಗಿ ನಾನು ICICI ಪ್ರುಡೆನ್ಷಿಯಲ್ ಅಡ್ವೈಸರು. ಮತ್ತು ಇದನ್ನು ಸಹ ಕೆಲವರು ನನ್ನ ಮಗಳದ್ದು ಮಾಡಿ, ನನ್ನ ಅಮ್ಮಂದು ಮಾಡಿ ಅಂತ ಹೇಳಿ ಕೆಲವರು ಆರ್ಡ್ರ್ ಕೊಡ್ತಾರೆ. ಅದು ನಾನು ತುಂಬ ಮಾಡಿಕೊಟ್ಟಿದ್ದೇನೆ. ರಂಗೋಲಿಯಲ್ಲಿ ಅವ್ರಿಗೆ ನೋಡ್ಬೇಕಂತ ಆಸೆ ಇರ್ತದಲ್ಲ. ನನಗೆ ಗೊತ್ತಾಗೋದು 2018ನಲ್ಲಿ. ಅಷ್ಟರವರೆಗೆ ನನಗೆ ರಂಗೋಲಿ ಪೌಡರ್ ಹಿಡಿಲಿಕ್ಕೂ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಪೇಷನ್ಸ್ ಅಂತೂ ಸ್ವಲ್ಪ ಕೂಡ ಇಲ್ಲ. ಇದರ ಎದುರು ಕೂತ್ರೆ ಒಂದೊಂದು ರಂಗೋಲಿಗೆ 60 ಗಂಟೆಯೂ ಹಾಕಿದ್ದೇನೆ ನಾನು. ಅಂದರೆ ದಿನ ಸ್ವಲ್ಪ ಮಾಡಿ. ಆ ಪೇಷನ್ಸ್ ಎಲ್ಲಿಂದ ಬರ್ತದೆ, ಆ ದೇವರು ಕೊಡೋದು. ನನಗೆ ನಿಜವಾಗಿ ನಾನು ಪೇಷನ್ಸೇ ಇಲ್ಲದವಳು. ಇದರಿಂದ ನಾನು ತುಂಬ ಪೇಷನ್ಸ್ ಕಲಿತೆ.